ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾಗಿರುವಂತಹ ಎನ್ ಮಹೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬಹಳ ದುಃಖಕರ ವಿಚಾರ, ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿಯ ನಿರ್ಗಮನ. ಈ ಸಂದರ್ಭದಲ್ಲಿ ಏನ್ ವಿಚಾರಗಳನ್ನ ನೆನಪು ಮಾಡ್ಕೊಳ್ತೀರಿ ಅವ್ರ ಬಗ್ಗೆ ಅಂತ? ಮೇಡಮ್, ನನಗನ್ಸೋದು ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಇರ್ತಂತ ಒಬ್ಬ ದೊಡ್ಡ ದಲಿತ ರಾಜಕಾರಣಿಯನ್ನ ನಾವು ಕಳ್ಕೊಂಡಂತಾಗಿದೆ. ದಲಿತ ರಾಜಕಾರಣಿ ಅಷ್ಟೇ ಅಲ್ಲ, ಅವರು ತುಂಬಾ ಪ್ರಗತಿಪರ ಚಿಂತನೆಗಳನ್ನ ಇಟ್ಕೊಂಡಿದ್ದವರು. ಮತ್ತೆ ಅವರ ದಲಿತರ ಶೋಷಿತರ ವಿಚಾರ ಬಂದಾಗ ಅವರು ಧೈರ್ಯವಾಗಿ ಗಟ್ಟಿ ಧ್ವನಿನಲ್ಲಿ ಮಾತಾಡ್ತಿದ್ದವರು. ಅವರು ಯಾವ ಪಕ್ಷದಲ್ಲಿದ್ರು ಸಹ ಆ ಪಕ್ಷದ ವಿರುದ್ಧನೇ ಏನಾದ್ರೂ ದಲಿತರ ಸಮಸ್ಯೆ ಆದಾಗ ಮಾತಾಡ್ತಿದ್ದಂತವ್ರು. ಆ ತರದ ಒಂದು ಗಟ್ಟಿ ಧ್ವನಿಯನ್ನ ನಮ್ ಸಮಾಜ ಕಳ್ಕೊಂಡಿದೆ. ಕಳೆದ 5 ವರ್ಷಗಳಲ್ಲಿ ನಾನು MLA ಆಗಿದ್ದಾಗ ಅವ್ರ MP ಸ್ಥಾನದಲ್ಲಿ ಕೂತ್ಕೊಂಡು ದಿಶಾ ಮೀಟಿಂಗ್ಗಳಲ್ಲಿ ನನಗೆ ಮಾತಾಡೋಕೆ, ನನಗೆ ರಿವ್ಯೂ ಮಾಡಕ್ ಬಿಡ್ತಾ ಇದ್ರು ಮೇಡಮ್. ಆ ತರ ಸೆಕೆಂಡ್ ಲೈನ್ ಅಲ್ಲಿ ಇರೋರ್ನ ಬೆಳೆಸೋದ್ರಲ್ಲಿ ಬಹಳ ದೊಡ್ಡ ಕೊಡುಗೆ ಇದೆ. ನಾನಂತೂ ಐದು ದಿಶಾ ಮೀಟಿಂಗ್ ಗಳನ್ನ ನಾನೇ ರಿವ್ಯೂ ಮಾಡಿದ್ದೀನಿ. ಆ ತರ ಎನ್ಕರೇಜ್ ಮಾಡ್ತಾ ಇದ್ರು. ಮತ್ತೆ ಅಪಾರ ಅಭಿಮಾನಿಗಳನ್ನ ಹೊಂದಿದ್ರು. ಬಹುಶಃ ಅಷ್ಟೊಂದು ದೊಡ್ಡ ಅಭಿಮಾನಿ ಬಳಗವನ್ನ ಮತ್ತೊಬ್ಬ ರಾಜಕಾರಣಿ ಕರ್ನಾಟಕದಲ್ಲಿ ಹೊಂದಿಲ್ಲ ಅಂತ ನನಗನ್ಸುತ್ತೆ. ಬಸವಲಿಂಗಪ್ಪನವ್ರ ನಂತರ ಆ ತರ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಂಥವ್ರು ಶ್ರೀನಿವಾಸ್ ಪ್ರಸಾದನವರು. ಸೊ ಅವರನ್ನ ಕಳ್ಕೊಂಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಬಹಳ ಲಾಸ್ ಆಗಿದೆ, ಮತ್ತೆ ನಮ್ಮ ಸಮಾಜಕ್ಕೂ ಲಾಸ್ ಆಗಿದೆ. ಜೊತೆಗೆ ಈ ಅಭಿಮಾನಿಗಳು ಏನು ಪ್ರಸಾದನವ್ರನ್ನ ಕಳ್ಕೊಂಡಿದ್ದಾರೆ, ವಿಶೇಷವಾಗಿ ಅವರ ಪತ್ನಿ, ಅವರ ಹೆಣ್ಮಕ್ಳು, ಅಳಿಯಂದು, ಅವರು ಅದನ್ನ ಹೇಗ್ ತಡ್ಕೋತಾರೋ ಇವತ್ತು ಅದು ಪಜಲ್ ನನ್ಗೆ. ಹೆಣ್ಮಕ್ಳು, ವಿಶೇಷವಾಗಿ ಅವರ ಹೆಣ್ಮಕ್ಳು ತುಂಬಾ ಪ್ರೀತಿ ಮಾಡ್ತಿದ್ರು ಅವ್ರನ್ನ. ಸೊ ಏನಿಲ್ಲ, ಈ ಭಗವಂತ ಅವ್ರಿಗೆ ಅದನ್ನೆಲ್ಲ ಸಹಿಸ್ಕೊಳ್ಳುವಂತ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎನ್ ಮಹೇಶ್ ಅವರೇ, ಕೊನೆಯ ಸಲ ತಾವ್ ಯಾವಾಗ ಭೇಟಿ ಆಗಿದ್ರಿ ಅವ್ರನ್ನ? ಆಮೇಲೆ ನಾವು ರಾಜಕಾರಣಿಗಳ ಜೀವನ ಚರಿತ್ರೆಯನ್ನ ಓದ್ತಾ ಇರ್ಬೇಕಾದ್ರೆ ಅಥವಾ ಈ ತರ ನಿರ್ಗಮನ ಆದಾಗ ಒಂದ್ಸಲ ಅವರ ಜೀವನವನ್ನ ಮೆಲುಕು ಹಾಕಿದಾಗ ಅವರು ರಾಜಕಾರಣದ ಬಗ್ಗೆನೇ ಫೋಕಸ್ ಮಾಡ್ತಿರ್ತಾರೆ, ತಮ್ಮ ಆರೋಗ್ಯದ ಬಗ್ಗೆ ಫೋಕಸ್ ಮಾಡೋದು ಕಡಿಮೆ ಮಾಡ್ಬಿಡ್ತಾರೆ. ಇದರ ಪರಿಣಾಮ ಹಲವು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಹಲವು ರಾಜಕಾರಣಿಗಳು ನಿದರ್ಶನ ನಮ್ಗೆ ಇದಕ್ಕೆ. ಶ್ರೀನಿವಾಸ್ ಪ್ರಸಾದ್ ಅವರು ಹೊರತಾಗಿಲ್ಲ ಅನ್ಸುತ್ತೆ. ನಿಜಮ್ಮ, ನಾನು ಅವರು ರಾಜಕಾರಣದ 50 ವರ್ಷಗಳನ್ನ ಪೂರೈಸಿದಂತ ಒಂದು ಕಾರ್ಯಕ್ರಮ ಕೊನೆಯಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು. ಆ ಕಾರ್ಯಕ್ರಮದಲ್ಲಿ ಏನು ಒಂಥರ ಆರೋಗ್ಯವನ್ನ ಲೆಕ್ಕಿಸದೆ ಸುಮಾರು ಒಂದು 10-15 ದಿನಗಳ ಕಾಲ ಅದನ್ನ ಸಂಘಟನೆ ಮಾಡ್ಲಿಕ್ಕೆ ತೊಡಗಿಸ್ಕೊಂಡು ಏನ್ ಸಿಗುತ್ತೆ ಅದನ್ನ ತಿಂದ್ಕೊಂಡು, ಅವರ ಆರೋಗ್ಯಕ್ಕೆ ವಿರುದ್ಧವಾಗಿರುವಂತದ್ದನ್ನು ಕೂಡ ತಿಂದ್ಕೊಂಡು ಅವರು ತೊಂದರೆಗೆ ಸಿಗಾಕೊಂಡ್ಬಿಟ್ರು. ಸೊ ಪ್ರಸಾದಣ್ಣವರು ಏನಾದ್ರೂ ಒಂದು ಕೆಲಸ ಕೈಗೆತ್ಕೊಂಡ್ರೆ ತಾವೇ ವೈಯಕ್ತಿಕವಾಗಿ ನಿಂತು ಕಾಳಜಿ ವಹಿಸಿ ಮಾಡ್ತಿದ್ರು. ಸೊ ಹಾಗಾಗಿ ಮೈಸೂರು ಯೂನಿವರ್ಸಿಟಿಲಿ ನಡೆದಂತ ಈ 50 ವರ್ಷಗಳ ಸುದೀರ್ಘ ರಾಜಕಾರಣದ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದು. ಮತ್ತೆ ನಾನು ಮತ್ತು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಾಲರಾಜ್ ಅವರು ಅವ್ರನ್ನ 1-2 ಸತಿ ಭೇಟಿ ಮಾಡಿದ್ರು ಈ ಸಂದರ್ಭದಲ್ಲಿ. ಹಾಗಾಗಿ ಈ ಗಾಬರಿನಲ್ಲಿ, ಚುನಾವಣಾ ಗಾಬರಿನಲ್ಲಿ ಅವರು ಹಾಸ್ಪಿಟಲ್ಗೆ ಸೇರಿದಾಗ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಮಣಿಪಾಲ ಆಸ್ಪತ್ರೆಗೆ ದಾಖಲಾದಾಗ ನಮ್ಗೆ ಗೊತ್ತೇ ಆಗ್ಲಿಲ್ಲ. ನಾನು ನಿನ್ನೆವರೆಗೂ ಮೈಸೂರಲ್ಲಿದ್ದೆ, ಗುಲ್ಬರ್ಗಕ್ಕೆ ಬಂದ್ಬಿಟ್ಟಿದ್ದೀನಿ. ಈಗ ಕಲಬುರಗಿನಲ್ಲಿದ್ದೀನಿ. ನಾನು ವಾಪಸ್ ಮೈಸೂರಿಗೆ ತೆರಳ್ತಾ ಇದ್ದೀನಿ ನಮಗೆ. ರೈಟ್ ಸರ್, ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಇದು ಮಾಜಿ ಸಚಿವರಾಗಿರುವಂತಹ ಎನ್ ಮಹೇಶ್